ಪಾಸ್ ಮಾಡಿ. ಅಪ್ಪ ಮಗ ಇಬ್ರು ಒಂದೇ ಗಾಡಿಗೆ ಡ್ರೈವರು. ನಮ್ಮ ಅಪ್ಪ ಇದಂಗ್ ವಯಸ್ಸಾಗಿದ್ರು. ಏನ್ ಆಡ್ತಾನೆ, ಏನ್ ಕುಡಿತಾನೆ, ಈ ವಯಸ್ಸಿಗೆ ಹಿಂಗ್ ಕುಡಿತಾರಲ್ಲ, ಇನ್ ನನ್ನ ವಯಸ್ಸಿನಲ್ಲಿ ಹೆಂಗೆಲ್ಲ ಆಡಿರ್ಬೇಡ ಇವನು. ಆ ಮೊಟ್ಟೆ ಮಾರೋ ರತ್ನ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಜೊತೆ ಕುಣಿತಾ ಕೂತವಳೆ. ಎಲ್ಲಿ ಹೋದಳು ಸಿಗ್ಲಿ ನನ್ನ ಕೈಗೆ, ಸರಿಯಾಗಿ ಮಾಡ್ತೀನಿ. ಈ ಮನ್ಮತ್ತನ ಬಾಣ ಎಂತದ್ದು ಅಂತೇಳಿ ಇನ್ನೂ ಗೊತ್ತಿಲ್ಲ. ಒಂದ್ಸಲಿ ತೋರ್ಸಿದ್ರೆ ನಂದೇ ಬೇಕು ಅಂತ ಹುಡುಕ ಬರ್ಬೇಕು, ಹಂಗ ಮಾಡ್ತೀನಿ. ಲೋ ಅಪ್ಪ, ವಯಸ್ಸಿಗೆ ಬಂದಿರೋ ಹುಡುಗನ್ ಮದ್ವೆ ಮಾಡೋದು ಬಿಟ್ಬಿಟ್ಟು ಬಿದ್ದೋಗು ಮರ ನೀನೇ ಮದ್ವೆ ಆಗಿ ನಿಂತಿದ್ಯಲ್ಲ. ಮದ್ವೆ ಬೇಕೆ ಮದ್ವೆ, ಬಾ ಮನೆಗೆ. ಮದ್ವೆ, ಶೋಭನ, ತಿಥಿ ಮೂರು ಮಾಡ್ತೀನಿ. ಏನಣ್ಣ? ಅತ್ತಿಗೆ ಎಲ್ಲಿ ಹೋದ್ಲಮ್ಮ? ಅಣ್ಣ, ಅತ್ತಿಗೆ ಹೊರಗಡೆ ಹೋಗಿದಾರಣ್ಣ. ಸೀತಾ, ಚಂದ್ರು ಕೆಲ್ಸಕ್ಕೆ ಸೇರಿದ ಮೇಲೆ ಏನೂ ತಂದಿಲ್ಲ ಅಂತ ನಿನಗೆ ಸೀರೆ ತಂದಿದ್ದಾನೆ, ತಗೊಳಮ್ಮ. ಹೌದಮ್ಮ ಸೀತಾ, ತಗೋ ಈ ಸೀರೆನ. ನಿನ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆಯಣ್ಣ? ಚೆನ್ನಾಗಿ ನಡೀತಾ ಇದೆಯಾ? ಸೀತಾ, ಅನ್ಯಾಯ, ಧರ್ಮ, ಸತ್ಯ, ಅತ್ಯಾಚಾರ ತಲೆ ಎತ್ತು ನಿಂತು ಭ್ರಷ್ಟಾಚಾರವೇ ತುಂಬಿರುವ ಈ ಸಮಾಜದಲ್ಲಿ ಸಮಾಜಘಾತುಗಳನ್ನು ಸದೆ ಬಡಿಯುತ್ತೇವೆ. ಸಮಾಜಘಾತುಗಳನ್ನು ಸದೆ ಬಡಿಯುತ್ತೇನೆ. ಕರ್ತವ್ಯದ ಲಾಠಿ ಹಿಡಿದು ನೀತಿ ಧರ್ಮದ ಕಾಕಿ ತೊಟ್ಟು ಉದ್ಯೋಗಕ್ಕೆ ಬದ್ಧನಾಗಿ ಸರ್ಕಾರದಿಂದ ಒಳ್ಳೆಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಎಂದು ಹೆಸರು ಪಡೆಯುತ್ತೇನಮ್ಮ. ತುಂಬಾ ಸಂತೋಷ ಅಣ್ಣ, ತುಂಬಾ ಸಂತೋಷ. ಸರಿ ಬನ್ನಿ, ಅಡ್ಗೆ ಮಾಡಿಟ್ಟಿದ್ದೀನಿ, ಊಟ ಮಾಡಿವ್ರಂತೆ. ಸರಿ ಬಾ ಅಣ್ಣ. ಊಟ ಮಾಡೋದಿಕ್ಕೆ ಅಂತ ಎಲ್ಲರೂ ಹೊರಗಡೆ ಹೋಗಿ ಸ್ನೇಹದ ಮಧ್ಯೆ ಕುರುಕ್ಷೇತ್ರ ಯುದ್ಧನೇ ಪ್ರಾರಂಭಿಸಿ ಸ್ನೇಹಕ್ಕೆ ಕೊಡಲಿ ಪೆಟ್ಟು ಹಾಕಿ ಸೀತನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು. ಈ ಫೋಟೋ ಸಹಾಯದಿಂದ ನಾನು ಹೊರಗಡೆ ಹಾಕಿ ರೀ ರೀ ಭಾರತಿ, ಏನಾಯ್ತು? ಸೀರೆ ನೋಡೋಣ ಅಂತ ಬಂದಿರಿ. ಇಲ್ಲಿ ನೋಡಿ, ಇದ್ರೊಳಗಡೆ ಫೋಟೋ ಸಿಕ್ತು. ಏನಿದು? ನೋಡಿ. ಇದು ಸಾಮಾನ್ಯವಾದ ಫೋಟೋ ಅಲ್ಲ. ಹೌದು ರೀ, ನಮ್ಮ ಮನೆತನದ ಮರ್ಯಾದೆಯನ್ನು ಹಾಳು ಮಾಡೋ ಫೋಟೋ. ಚಂದ್ರು, ಚಂದ್ರು, ಏ ಸೀತಾ, ಬರಲಿ. ಅಣ್ಣ, ಏನಣ್ಣ? ಏನಿದು? ನೋ ಅಶೋಕ್, ನೋ. ಈ ಫೋಟೋ ಎಲ್ಲಿಂದ ಬಂತು? ಚಂದ್ರು, ಈ ಫೋಟೋ ಒಪ್ಪಿಗೆ ನೋಡಿದ್ರೆ ಇವಳ ಹೊತ್ತ ಗರ್ಭಕ್ಕೆ ನೀನೇ ಹೊಡೆಯ. ನಿಜ ಹೇಳು ಚಂದ್ರು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ. ಮುಚ್ಚ ಬಾಯಿನ. ನಿಜ ಹೇಳ್ದಿದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಣ್ಣ, ಈ ಫೋಟೋ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಣ್ಣ, ಏನು ಗೊತ್ತಿಲ್ಲ. ನೋಡೋಣ, ಎಂದು ಶಂಕರ್ ಈ ನನ್ನ ಕರುಳಿಗೆ ತಾಳಿ ಕಟ್ಟಿದ್ರು ಅಂದಿನಿಂದ ಚಂದ್ರು ನನಗೆ ಅಣ್ಣ
ಅಣ್ಣನ ಸಮಾನ. ಈ ಹೊಟ್ಟೆಲಿರೋ ಮಗು ತನ್ ಗಂಡಂದೆ ಅಣ್ಣ. ತಂದೆ ತಾಯಿಲ್ಲದ ತಪ್ಪಲೆ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದೆ. ಅದಕ್ಕೆ ನೀನು ಈ ಮನೆತನಕ್ಕೆ ಕಳಂಕ ತಂದು ಈ ಮನೆತನ ಮಾನ ಮರ್ಯಾದೆಯನ್ನೇ ಹಾಳು ಮಾಡಿಬಿಟ್ಟೆ. ನಿನ್ನ ಮುಖ ನೋಡಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ನೀನು ಹೆಣ್ಣಲ್ಲ, ಮಹಾ ಮಾಟಗಾತೆ. ಹೌದಣ್ಣ, ಹೌದು, ದೊಡ್ಡ ಮಾಟಗಾತಿ. ಅಣ್ಣ, ಒಂದ್ ಕೆನೆ ಹೊಡೆದ್ಬಿಟ್ಟೆ, ಇನ್ನೊಂದ್ ಕೆನೆ ಹೊಡೆದು ಸಾಯಿಸ್ಬಿಡೋಣ ನನ್ನನ್ನ. ಏನು ಮಾಡ್ದಿರೋ ತಪ್ಪಿಗೋಸ್ಕರ ಯಾಕಣ್ಣ ಈ ರೀತಿ ಹೇಳಿ ನನ್ ಮನಸ್ಸು ನೋಯಿಸ್ತಾ ಇದೀಯಾ? ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ, ಮಾಡಿಲ್ಲ. ಅಶೋಕ್, ನೀ ನನ್ನ ಸ್ನೇಹಿತ ಅಂತ ಸುಮ್ಮನೆ ಇದ್ದೇನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತು ಅರೆಸ್ಟ್ ಮಾಡಿ ಲಾಕಪ್ ತನಿಖೆ ನಡೆಸ್ತಿದೆ. ಇಷ್ಟು ಮಾತ್ರ ಸತ್ಯ ಕಣೋ. ಎಂದು ಸೀತಾಳ ಕೊಳೆಗೆ ತಾಲಿ ಬಿತ್ತು ಅಂದೆ ಅವಳು ನನಗೆ ತಂಗಿಯ ಸಮಾನ. ಈ ಸೀರೆ ತಂದದ್ದು ನಿನ್ನಂತ ಒಬ್ಬ ಅಣ್ಣಾಗಿ ಕಣೋ. ನೋಡಿದ್ರೇನ್ರಿ ಅವ್ನ್ ಏನ್ ಹೇಳ್ದ ಅಂತ? ಅಣ್ಣ ಅಂತೆ ಅಣ್ಣ. ಇವನು ಜನ್ಮಕ್ಕಷ್ಟು ಬೆಂಕಿ ಹಾಕ್ಬೇಕು. ಭಾರತಿ, ನಾಲಿಗೆ ಬಿಗಿಡ್ದು ಮಾತನಾಡಮ್ಮ. ಕೈಯಾದ ನುಡಿಗಳನ್ನ ಹೇಳಿ ಸ್ನೇಹದ ಮಧ್ಯೆ ನೀನನ್ನ ತಂಗಿಯ ಸಮಾನ ಅಂತ ಮುಂದೆ ಹೊಲ್ಸ್ ಮಾತಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ. ಎಚ್ಚರಿಕೆ. ಇನ್ಸ್ಪೆಕ್ಟರ್ ಚಂದ್ರು, ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕು ಬಂತಾನೆ. ನೀ ನನ್ನ ಸ್ನೇಹಿತ ಅಂತ ನಂಬೆ ಮನೆ ಬಿಟ್ಕೊಂಡಿದ್ಕೆ ಮನಕ್ಕೆ ಕಳಂಕದ ಮಸಿ ಬೆಳೆದೆ. ಹೇ, ಸ್ನೇಹದ ಸಂಕೊಲಿಗೆ ಸೇಡಿನ ಮುಳ್ಳಿಟ್ಟ ನೀನಪ್ಪ ನೀಚ ಲೋಪ ಲಭಂಗ. ಎಂತ ಮಾತಾಡ್ತೀಯೋ? ಸ್ನೇಹದ ಕಡೆಗೆ ಮುಳ್ಳಿಡುವ ಅಯೋಗ್ಯ ಲೋಪ ಲಭ ನಾನಲ್ಲ. ನೀನ್ ಯಾ ದೇವ್ರ ಮುಂದೆ ಪ್ರಮಾಣ ಮಾಡೋದ್ರು ಮಾಡ್ತೀನಿ. ಸೀತಾ ಅವತ್ತು ನಿಂತಿರೋ ಈ ಗರ್ಭಕ್ಕೆ ಕಾರಣ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ದೇಹ ಎರಡಾದ್ರೂ ಪ್ರಾಣ ಒಂದೇ ಅಂತ ಬೆಳೆದವ್ರು ನಾವು. ಅಂಥದ್ರಲ್ಲಿ ಈ ಫೋಟೋ ಇಂದ ದೂರ ಆಗೋ ಸನ್ನಿವೇಶ ಬತ್ತಲ್ಲ. ಸೊ ನೀ ನನ್ಗೆ ಏನೇ ಅಂದ್ರೂ ಬೇಜಾರಿಲ್ಲ. ಯಾಕೆಂದ್ರೆ ನಿನ್ನ ಋಣದ ಭಾರ ನನ್ನ ರಕ್ತ ಕಣಕಣದಲ್ಲಿ ಹರಿಯುತ್ತಿದೆ. ಸಮಯ ಬಂದಾಗ ನಿನ್ನ ಋಣ ತೀರಿಸಿ ನಾನು ಋಣ ಮುಕ್ತನಾಗ್ತೀನಿ. ನಾನು ಬರ್ತೀನಿ ಕಣೋ, ಬರ್ತೀನಿ. ಸತ್ಯಕ್ಕಾಗಿ ನೂರಾಡುವ ಜನರ ಬಾಯಿಗೆ ಬೀಗ ಹಾಕಿರುವೆ. ಒಲವಿನ ಮುಗ್ಗು ಅರಳುವಾಗಿನಿ ಬಿರುಗಾಳಿಯಲ್ಲಿ ಬೀಸಿರುವೆ. ನ್ಯಾಯ ನೀತಿ ಕಾಡದಾಗಿದೆ ಈ ಲೋಕದಲ್ಲಿ. ನಾ ಹೇಗೆ ಬಾಳಲಿ ಪಾಠದೌದಲಿ ನೀ ಕುಳಿತಿರುವೆ. ಎಲ್ಲರ ಕಥೆಯ ನೀ ಬರೆದಿರುವೆ. ಎಲ್ಲೋ ಮುಗಿಯದ ಬಾಳ ನಾಟಕದ ಮಾಡಿಸುತ್ತಿರುವೆ. ಹೋಗೋ ಹೋಗೋ, ಕರ್ಣನಾಗ್ ಮಾತಾಡ್ಬಿಟ್ಟು ಒಳ್ಳೆ ಸಣ್ಣನಾಗಿರ್ತಾನೆ. ಹೈ ರೀ, ನೋಡಿ, ಈ ಮನೆಯಲ್ಲಿ ಈ ಹಾರ ಪಿಂಡ ಎತ್ಕೊಂಡ್ರೆ ಇವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಭಾರತಿ, ಯಾರಿಗೂ ಗರ್ಭ ಧರಿಸಿರುವ ಸೀತಾಳ ಮಗುವಿನ ಜನ ಮನೇಲಿ ಆಗ್ಬಾರ್ದು. ಇವಳಿಂದ ನಿನ್ನ ಕಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಮೊದಲು ಹೊರ ನೋಕು,
ಬಸರೆಂಬ ಹೊರ ಎತ್ತವೆ ಪಾಪಿಯನ್ನ. ಇವಳ ಮುಖ ಸಹ ನಾನು ನೋಡಲ್ಲ. ಅಣ್ಣ ಏನಣ್ಣ ಹೀಗೆ ಹೇಳ್ತಾ ಇದೀಯ? ತುಂಬಾ ಗರ್ಭಿಣಿಯಾಗಿದ್ದೀರಿ ಅಣ್ಣ. ಈಗ ತಾನೇ ಮನೆಯಿಂದ ಹೊರಗಡೆ ಹೋಗು ಅಂದ್ರೆ ನಾನು ಹೇಗ್ ಹೋಗ್ಲಣ್ಣ? ಎಲ್ಲಿ ಹೋಗ್ಲಣ್ಣ? ನಿನ್ ತಮ್ಮಯ್ಯ ಅಂತೇನಣ್ಣ. ಮಗಗ್ ಜನ್ಮ ಕೊಡೋವರೆಗೂ ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆನಲ್ಲಿ ನನಗ್ ಜಾಗ ಕೊಟ್ಬಿಡಣ್ಣ. ಅಲ್ಲಿ ನನ್ ಮಗಗ್ ಜನ್ಮ ಕೊಟ್ಟು ಆಮೇಲೆ ಬೇಕಾದ್ರೆ ಈ ಮನೆಯಿಂದ ಹೊರಟೋಗ್ತೀನಿ. ಆದ್ರೆ ಈಗ ಕಳಿಸ್ಬೇಡಣ್ಣ. ಅದಕ್ಕೆ ನೀವಾದ್ರೂ ಹೇಳಿ ಅದಕ್ಕೆ ನಿಮ್ ತಮ್ಮಯ್ಯ ಅಂತೇನೆ ನಿಮ್ ಕಾಲಿಗೆ ಬೀಳ್ತೀನಿ. ಅದಕ್ಕೆ ಇವಳಿನ್ನ ಹೀಗೆ ಬಿಟ್ರೆ ಇನ್ನು 10 ಕರೆದು ದೊಡ್ಡ ರಾಧ ಅಂತಾನೆ ಮಾಡ್ತಾಳೆ. ಏನೇ ಅಣ್ಣನ ಮುಂದೆ ಈ ರೀತಿ 10 ಕರೆದು ನಾಟಕ ಮಾಡಿದ್ರೆ ಅವ್ರ ಮನ್ಸು ಕರ್ಗೋಗುತ್ತೆ ಅಂತ ಡ್ರಾಮಾ ಮಾಡ್ತಿದ್ಯಾ? ನನ್ನ ತಂಗಿ ಜೇನುಗೂಡೆಂಬ ಮನೆಯಲ್ಲಿ ಬೆಳೆದ ಸಿಹಿ ಜೇನು ಅಂತ ತಿಳಿದಿದ್ದೆ. ನೀನು ಸಿಹಿ ಅಲ್ಲ ಕಣೆ, ಕಾರ್ ಕೋಟೆ ಕಾವಿಸ. ರೀ ಈಗೇನು ಇವಳು ಪುರಾಣ ಕೇಳ್ಕೊಂಡೇ ಇರ್ತೀರಾ? ನಿಮಗ್ ನಾನ್ ಬೇಕಾ ಇಲ್ಲ ಅವಳು ಬೇಕಾ? ನೆತ್ಕೋ ಭಾರತಿ, ನೀನು ಮನೆ ಬಿಟ್ಟು ಹೋಗ್ಬೇಡ. ಇವಳಿಂದ ನಿನ್ನ ಕಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಮೊದಲು ಇವಳನ್ನ ಮನೆಯಿಂದ ಹೊರ ಹಾಕು. ಇವಳ ಮುಖ ಸಹ ನಾನು ನೋಡಲ್ಲ. ಅಣ್ಣ ಹೀಗೆಲ್ಲ ಹೇಳ್ಬೇಡ ಅಣ್ಣ. ನನಗೆ ಮನೆಯಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಣ್ಣ. ನಿಂದಮ್ಮಯ್ಯ ಅಂತೇನೆ. ಅದಕ್ಕೆ ಅಣ್ಣನಿಗೆ ನೀವಾದ್ರೆ ಹೇಳಿ, ಅದಕ್ಕೆ ನಿಮ್ ಕೈ ಮುಗಿತೀನಿ. ನನ್ ಮಗುಗ್ ಜನ್ಮ ಕೊಟ್ಮೇಲೆ ನೀವಾಗಿರೋ ಅಂದ್ರೂ ನಾನು ಇರಲ್ಲ. ನಾನು ಹೊರಟೋಗ್ಬಿಡ್ತೀನಿ. ತುಂಬಾ ಗರ್ಭಿಣಿ, ನನಗೆ ಅಂತ ಯಾರೂ ಇಲ್ಲ. ಈ ಮಗು ಹೊತ್ಕೊಂಡು ನಾನು ಎಲ್ಲಿ ಹೋಗ್ಲಿ? ಒಬ್ಳೆ ಒಂಟಿಯಾಗಿ ಹೇಗ್ ಜೀವನ ಮಾಡ್ಲಿ? ಅದಕ್ಕೆ ಬೇಡದ್ಗೆ ನಿಮ್ ಕಾಲು ಹಿಡ್ದು ಬೇಡ್ಕೋತೀನಿ. ಮನೆಯಿಂದ ಹೊರಗಡೆ ಕಳಿಸ್ಬೇಡಿ. ಏನಂದ್ರೆ ನೀನು ಮಗುಗೆ ಜನ್ಮ ಕೊಡೋದು, ಅಲ್ಲಿವರೆಗೂ ಇಲ್ಲಿರ್ತೀಯಾ? ಆಮೇಲೆ ಆಮೇಲೆ ಏನ್ ಹೇಳು? ನಿನ್ಗೆ ಮಗುಗೆ ಆರೈಕೆ ಮಾಡ್ಕೊಂಡು ಕುತ್ಕೋತೀನಿ ಅನ್ಕೊಂಡ? ಅವೆಲ್ಲ ಬೇಡ, ಮರ್ಯಾದೆ ಇಲ್ಲಿಂದ ಹೊರಗಡೆ ಹೋಗೆ. ಅದಕ್ಕೆ ಆಯ್ತು, ಹೋಗ್ತೀನಿ. ಆದ್ರೆ ತುಂಬಾ ಹಸುವಾಗ್ತಿದೆ. ಏನಾದ್ರೂ ಇದ್ರೆ ಊಟ ಏನಾದ್ರೂ ಕೊಡ್ತೀರಾ? ಹೊಟ್ಟೆನಲ್ಲಿ ಮಗು ಇದೆಯಲ್ಲ, ಅದಕ್ಕೆ ಹಸುವಾಗ್ತಿದೆ. ಅದಕ್ಕೆ ಏನಾದ್ರೂ ಊಟ ಕೊಡಿ. ಇಲ್ಲ ಅಂತ ಹೇಳ್ಬೇಡಿ. ಅದಕ್ಕೆ ಅಯ್ಯೋ ಪಾಪ, ಊಟ ಇಡೋಣ ಅಂದ್ರೆ ನಾಯಿಗೆ ಹಾಕ್ಬಿಟ್ನಮ್ಮ. ಊಟ ಇಲ್ಲ. ಹಾಗಿದ್ರೆ ಒಂದೇ ಒಂದು ಲೋಟ ನೀರು ಕೊಡಿ. ಬಾಯಕ್ಕೆ ಆಗ್ಬಿಟ್ಟಿದೆ. ಬಾಯಾರಿಕೆ ಆಗ್ಬಿಟ್ಟಿದ್ಯಾ? ಪಾಪ ಬಸ್ರಿ ಹೆಂಗ್ಸು, ಕೂತಿರು ತರ್ತೀನಿ. ನೀರ್ ಬೇಕಾ? ಬೇಡ ಅದಕ್ಕೆ